ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನೋಡೋಣ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ KRTET 2025 ಅಪ್ಲಿಕೇಶನ್ ಯಾವ ತರ ಹಾಕೋದು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. KRTET 2025 ಅಪ್ಲಿಕೇಶನ್ ಹಾಕೋದ್ರಿಂದ ಮತ್ತೆ ಯಾವ ತರ ಪ್ರಿಪೇರ್ ಆಗೋದು, ಸಿಲೆಬಸ್ ಯಾವ ತರ ಇರುತ್ತೆ, ಯಾವ ಪರ್ಟಿಕ್ಯುಲರ್ ಸಿಲೆಬಸ್ ಒಳಗಡೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಅದನ್ನೆಲ್ಲವನ್ನ ನಾವು ಬರ್ತಾ ಮುಂದೆ ವಿಡಿಯೋಸ್ ಅಲ್ಲಿ ನೋಡ್ತಾ ಹೋಗೋಣ. ಇದರಲ್ಲಿ ನೋಡಿ ನಿಮಗೆ 3 ಆಪ್ಷನ್ ಬರುತ್ತೆ. ಒಂದು ಲಾಗಿನ್, ಫಾರ್ಗೆಟ್ ಪಾಸ್ವರ್ಡ್, ನ್ಯೂ ಯೂಸರ್. ತಾವೇನ್ ಮಾಡಿ ನ್ಯೂ ಯೂಸರ್ ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ಸ್ ನಾವು ಹಾಕೋದನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ನಾನೇನ್ ಮಾಡಿದೆ, ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿದೆ. ನ್ಯೂ ಯೂಸರ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಏನ್ ಬರುತ್ತೆ ಅಂದ್ರೆ, ಸೊ ಕ್ಯಾಂಡಿಡೇಟ್ ನೇಮ್ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಯಾವ ತರ ಇರಬೇಕು ಅದನ್ನ ಆ ತರ ಹಾಕಿ, SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಯಾವ ತರ ಇರುತ್ತೆ ಆ ತರ ಹಾಕಿ, ಮತ್ತೆ ಆಧಾರ್ ನಂಬರ್ ಕಂಪಲ್ಸರಿ ಇದೆ, ಆಧಾರ್ ನಂಬರ್ ಹಾಕಿ, ಕನ್ಫರ್ಮೇಶನ್ ಆಧಾರ್ ನಂಬರ್ ಮತ್ತೆ ಮೊಬೈಲ್ ನಂಬರ್. ಸೊ ಮೊಬೈಲ್ ನಂಬರ್ ನಿಮ್ದು ಪ್ರೆಸೆಂಟ್ ಯಾವ್ದಿದೆ. ಇನ್ನೊಂದು ಇಂಪಾರ್ಟೆಂಟ್ ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡ್ ಒಳಗಡೆ ಮೊಬೈಲ್ ನಂಬರ್ ಯಾವ್ದಿರುತ್ತೆ ಅದೇ ತರ ಮೊಬೈಲ್ ನಂಬರ್ ಹಾಕಿದ್ರೆ ನಿಮಗೆ ಅನುಕೂಲ. ಯಾಕಂದ್ರೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಎರಡೂ ಏನಾಗಿರುತ್ತೆ ಅಂದ್ರೆ ಲಿಂಕ್ ಆಗಿರುತ್ತೆ. ಮತ್ತೆ ರಿಜಿಸ್ಟರ್ಡ್ ಇಮೇಲ್ ಅಡ್ರೆಸ್ ಯಾವುದು ರೆಗ್ಯುಲರ್ ಆಗಿ ಬಳಸಿರಲ್ಲ ಅದನ್ನ ತಾವು ಕೊಡಿ. ಮತ್ತೆ ಪರ್ಟಿಕ್ಯುಲರ್ ಇಮೇಲ್ ಅಡ್ರೆಸ್ ಕೊಡಿ. ಇಮೇಲ್ ಅಡ್ರೆಸ್ ಯಾವ ತರ ಕೊಡ್ತೀರಾ ಅಂದ್ರೆ ಸಿಂಪಲ್ ಆಗಿರ್ಲಿ. ಮತ್ತೆ ಪಾಸ್ವರ್ಡ್ ನೀವು ಒಂದ್ಸಲ ಕೊಡ್ತೀರಲ್ವಾ ಅದು ನಿಮ್ ನೆನಪಲ್ಲಿ ಇರ್ಲಿ, ಕಾಂಪ್ಲಿಕೇಟೆಡ್ ಪಾಸ್ವರ್ಡ್ ಕೊಡಬೇಡ್ರಿ. ಉದಾಹರಣೆಗೆ ನೋಡಿ, ಈಗ ನಿಮ್ಮ ಇಮೇಲ್ ಅಡ್ರೆಸ್ ಯಾವ ತರ ಇರುತ್ತೆ ಅಂದ್ರೆ ಮಂಜುನಾಥ್ ಹೊಸ್ಕೇರಿ @gmail.com ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಮಂಜುನಾಥ್ ಹೊಸ್ಕೇರಿ @123 ಈ ತರ ನಿಮ್ದು ನೆನಪಿರಂಗೆ ಕೊಡಿ. ಸೊ ಅದನ್ನೆಲ್ಲ ಕ್ರೆಡೆನ್ಶಿಯಲ್ಸ್ ಅಂದ್ರೆ ಈ ತರ ಎಲ್ಲ ಫಿಲ್ಅಪ್ ಮಾಡ್ಬಿಟ್ಟು ನೀವೇನ್ ಮಾಡಿ, ರಿಜಿಸ್ಟರ್ ಬಟನ್ ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೀವು ನೋಡಬಹುದು, ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮಗೆ ಈ ತರ ಬರುತ್ತೆ ನೋಡಿ, ಯುವರ್ ಅಪ್ಲಿಕೇಶನ್ ನಂಬರ್ ಈಸ್ ಇಲ್ಲಿ ನೋಡಿ 812197 ಈ ತರ ಬರುತ್ತೆ. ಮತ್ತೆ ಯೂಸರ್ ನೇಮ್ ಇದು ನಿಮ್ದು ಯೂಸರ್ ನೇಮ್. ಸೊ ಕ್ಲಿಯರ್ ಆಗಿ ನೋಡ್ಕೊಳ್ಳಿ, ನಿಮ್ದು ಅಪ್ಲಿಕೇಶನ್ ನಂಬರ್ ಬಂದು ಈ ತರ ಬರುತ್ತೆ ನಿಮಗೆ. ಮತ್ತೆ ನೇಮ್ ಯಾವ ತರ ಇದೆ ಅಂದ್ರೆ ಈ ತರ ಬರುತ್ತೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡಿ ಅಂದ್ರೆ ಇದನ್ನ ಒಂದು ಫೋಟೋ ಹೊಡ್ಕೊಂಡು ನಿಮ್ಮ ಹತ್ರ ಸೇಫ್ ಆಗಿ ಇಟ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನೋಡಿ ನಿಮಗೆ ಡೀಟೇಲ್ಸ್ ಬರುತ್ತೆ. ಯಾವ ತರ ಅಂದ್ರೆ ನಿಮ್ದು ಯೂಸರ್ ನೇಮ್ ಏನಿದೆಲ್ಲ ಈ ತರ ಬರುತ್ತೆ ನಿಮಗೆ, ನಿಮ್ದು ಯೂಸರ್ ನೇಮ್. ಮತ್ತೆ ನೋಡಿ ಪರ್ಸನಲ್ ಡೀಟೇಲ್ಸ್, ಎಜುಕೇಶನ್, ಎಲಿಜಿಬಿಲಿಟಿ, ಟೆಸ್ಟ್ ಪೇಪರ್, ಫೋಟೋ ಮತ್ತೆ ಸಿಗ್ನೇಚರ್, ಅದಾದ್ಮೇಲೆ ಡಿಕ್ಲರೇಷನ್, ಅದಾದ್ಮೇಲೆ ಪೇಮೆಂಟ್, ಅದಾದ್ಮೇಲೆ ಪ್ರಿಂಟ್ ಮತ್ತೆ ಲಾಗೌಟ್. ಸೊ ಇದನ್ನೆಲ್ಲ ಸ್ಟೆಪ್ಸ್ ನಾವು ಒಂದೊಂದೇ ನೋಡ್ತಾ ಹೋಗೋಣ. ನಾನೇನ್ ಮಾಡಿದೆ ಅಂದ್ರೆ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದೆ. ಪರ್ಸನಲ್ ಡೀಟೇಲ್ಸ್ ಅಲ್ಲಿ ನೋಡಿ ನೇಮ್ ಹೆಸರು ಅಂತ ನೀವು ಈಗ ಹಾಕಿದ್ರಿ. ಅದಾದ್ಮೇಲೆ ಜೆಂಡರ್ ಮೇಲ್ ಫಿಮೇಲ್ ಏನಿದೆ ಅದನ್ನ ಹಾಕಬೇಕು. ಅದಾದ್ಮೇಲೆ ಫಾದರ್ ನೇಮ್ ಏನಿದೆ ಅದನ್ನ ಹಾಕಿ, ಮದರ್ ನೇಮ್ ಹಾಕಿ, ಅದಾದ್ಮೇಲೆ ಡೇಟ್ ಆಫ್ ಬರ್ತ್ ಆಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ಯಾವ ತರ ಇದೆ ಆ ತರ ಹಾಕಿ. ಅದಾದ್ಮೇಲೆ ರಿಲಿಜನ್ ಅಲ್ಲಿ ನೋಡಿ ನಿಮ್ದು ಕ್ಯಾಸ್ಟ್ ಯಾವ್ದು ಬರುತ್ತೆ ಅದನ್ನ ಹಾಕ್ಬೇಕು ನೀವು. ಸೊ ಅಂದ್ರೆ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಆ ತರ ಎಲ್ಲ ರಿಲಿಜನ್ ನೀವು ಹಾಕ್ಬೇಕು. ಅದಾದ್ಮೇಲೆ ಕ್ಯಾಟಗರಿ ಅಂದ್ರೆ ನೋಡಿ ನಿಮ್ದು ಯಾವ್ದು ಇದೆ, 2A ಇದೆನಾ, 3B ಇದೆನಾ ಅಥವಾ OBC ಇದೆನಾ ಅದನ್ನ ಈ ತರ ಸೆಲೆಕ್ಟ್ ಮಾಡಬೇಕು. ಅದಾದ್ಮೇಲೆ ಕ್ಯಾಸ್ಟ್ ನೋಡಿ, ಉದಾಹರಣೆಗೆ ನಂದು ಯಾವ ತರ ಬರುತ್ತೆ ಅಂದ್ರೆ ಈಗ ಬ್ರಾಹ್ಮಣ್ ಅಂತ ಬರುತ್ತೆ ಅಂತ ಅನ್ಕೊಳ್ಳಿ. ಬ್ರಾಹ್ಮಣ್ ಇಲ್ಲ ಅಂದ್ರೆ ಸೋಮಾಂಶ ಕ್ಷತ್ರಿಯ ಇಲ್ಲ ಕ್ಷತ್ರಿಯ ಅದನ್ನೆಲ್ಲ ಹಾಕ್ಬೇಕು. ಅದಾದ್ಮೇಲೆ ಅಡ್ರೆಸ್ ಕರೆಕ್ಟ್ ಯಾವ್ದಿದೆ ಆ ತರ ನೀವು ಅಡ್ರೆಸ್, ಹೌಸ್ ನಂಬರ್ ಅದನ್ನೆಲ್ಲ ಕ್ಲಿಯರ್ ಆಗಿ ಹಾಕಿ. ಅದಾದ್ಮೇಲೆ ಸ್ಟೇಟ್ ಕರ್ನಾಟಕ ಯಾವ್ದು ಇದೆ ಅದನ್ನ ಹಾಕಿ. ಅದಾದ್ಮೇಲೆ ಡಿಸ್ಟಿಕ್ ಹಾಕಿ, ಮತ್ತೆ ಪಿನ್ ಕೋಡ್ ಕಂಪಲ್ಸರಿ ಇದನ್ನ ಹಾಕ್ಬೇಕು. ಅದಾದ್ಮೇಲೆ ನೋಡಿ ಫಿಸಿಕಲಿ ಚಾಲೆಂಜ್ಡ್ ಎಸ್ ಆರ್ ನೋ ಅಂತ ಇರುತ್ತೆ. ಏನಾದ್ರೆ ಹ್ಯಾಂಡಿಕ್ಯಾಪ್ಡ್, ಫಿಸಿಕಲಿ ಚಾಲೆಂಜ್ ಯಾವ ತರ ಇತ್ತು ಅಂದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಅದಾದ್ಮೇಲೆ ಎಂಪ್ಲಾಯ್ಡ್ ಆಸ್ ಗೌರ್ಮೆಂಟ್ ಟೀಚರ್, ಇದಕ್ಕಿಂತ ಮುಂಚೆ ಗೌರ್ಮೆಂಟ್ ಟೀಚರ್ ಏನಾದ್ರೂ ಆಗಿದ್ರ, ಸೊ ಎಸ್ ಆರ್ ನೋ ಅದನ್ನ ಹಾಕಿ. ಗೌರ್ಮೆಂಟ್ ಟೀಚರ್ ಮಾತ್ರ. ಸಪೋಸ್ ಗೌರ್ಮೆಂಟ್ ಟೀಚರ್ ಏನಾದ್ರೂ ಆಗಿದ್ರೆ ನೇಮ್ ಆಫ್ ದ ಸ್ಕೂಲ್ ಯಾವ್ದಿದೆ, ಸ್ಕೂಲ್ ಹೆಸರು ಅದನ್ನ ಹಾಕ್ಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಅಪ್ಲಿಕೇಶನ್ ನ ಹಾಕಿದ್ದೀನಿ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಸೊ ಕಂಪ್ಲೀಟ್ ಆದ ತಕ್ಷಣ ನಾನು ಸೇವ್ ಕೊಟ್ಟ ತಕ್ಷಣ ನನಗೆ ಏನ್ ಬರುತ್ತೆ, ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇದನ್ನ ನೀವು ಏನ್ ಮಾಡಿ ಜಸ್ಟ್ ಓಕೆ ಅಂತ ಕೊಡಿ. ಆಮೇಲೆ ನಾನು ಎಜುಕೇಶನ್ ಇದು ನೋಡಿ ಪರ್ಸನಲ್ ಡೀಟೇಲ್ಸ್ ಇದು ಕಂಪ್ಲೀಟ್ ಆಗಿದೆ. ಎಜುಕೇಶನ್ ಟ್ಯಾಬ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದ್ರಲ್ಲಿ ನೋಡಿ 10th SSLC ಆಗಿದ್ರೆ ಟಿಕ್ ಮಾಡಿ, PUC ಆಗಿದ್ರೆ ಟಿಕ್ ಮಾಡಿ, ಡಿಗ್ರಿ ಆಗಿದ್ರೆ ಟಿಕ್ ಮಾಡಿ. ಓಕೆ, ಸೊ ಡಿಗ್ರಿ ಒಳಗಡೆ ಸ್ಪೆಸಿಫಿಕ್ ಆಗಿ ನೀವು ಹಾಕ್ಬೇಕು. BA ಆಗಿದೆನಾ ಅಥವಾ BSc ಆಗಿದೆನಾ ನೀವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನಿಮಗೆ ಡೀಟೇಲ್ಸ್ ಇದೆ, BA, BBA, BBM, BCA, BCom, BE, BSc, BSW ಏನಾಗಿದೆ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ನೋಡಿ ನಿಮಗೆ ಇಲ್ಲಿ ಆಪ್ಷನ್ ಇರುತ್ತೆ ಏನಂದ್ರೆ
ಸೊ ಎಜುಕೇಷನ್ ಕ್ವಾಲಿಫಿಕೇಶನ್ 2 years ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಆಗಿದ್ರೆ ಇದನ್ನು ಟಿಕ್ ಮಾಡಿ. ಸೊ ಇದರಲ್ಲಿ ನಿಮಗಿರುತ್ತೆ ರಿಜಿಸ್ಟರ್ ನಂಬರ್ ಮತ್ತು ಸ್ಟೇಟ್. ಸೊ 2 year ಡಿಪ್ಲೊಮಾ ಇನ್ ಎಜುಕೇಷನ್ ಸ್ಪೆಷಲಿಸ್ಟ್ ಎಜುಕೇಷನ್. ಸೊ ನಿಮ್ದು ಏನು ಕ್ವಾಲಿಫಿಕೇಶನ್ ನಿಮ್ದು ಆಗಿದೆ ಅಲ್ವಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡಿ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಸ್ಟೇಟ್ ಯಾವುದಿದೆ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಾನು 10th ನಾನೇನು ಮಾಡಿದೆ ಅದು ಆಪ್ಷನ್ನ ಟಿಕ್ ಮಾಡಿದೆ. ನನಗೆ ಇಯರ್ ಆಫ್ ಪಾಸಿಂಗ್ ಕೇಳುತ್ತೆ. ಸೊ ನಾನು ಇಯರ್ ಆಫ್ ಪಾಸಿಂಗ್ ಎಷ್ಟಾಗಿದೆ ಅಂದರೆ ಜಸ್ಟ್ ಉದಾಹರಣೆಗೆ ನಾನು ಹಾಕ್ತೀನಿ 2007 ಮತ್ತು ರಿಜಿಸ್ಟರ್ ನಂಬರ್ 50305. ಯೂನಿವರ್ಸಿಟಿ ಯಾವುದಂದರೆ ಕರ್ನಾಟಕ ಬೋರ್ಡ್, ಕರ್ನಾಟಕ ಸ್ಟೇಟ್ ಸೆಕೆಂಡರಿ ಬೋರ್ಡ್, ಈ ಥರ ನಾವು ಹಾಕ್ಬೋದು. ಮತ್ತು ಪರ್ಸೆಂಟೇಜ್ ಮಾರ್ಕ್ಸ್ ಎಷ್ಟಾಗಿದೆ ಅಂದರೆ 85% ಈ ಥರ. ಅದಾದಮೇಲೆ ನೆಕ್ಸ್ಟ್ ನಾನೇನು ಮಾಡ್ತೀನಿ PUC ಇದೇನಿದೆಲ್ಲ ಇದು ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ. ಸೊ ಇದು ಯಾವಾಗ ಕಂಪ್ಲೀಟ್ ಆಗಿದೆ ಅಂದರೆ 2009 ಸೊ ರಿಜಿಸ್ಟರ್ ನಂಬರ್ ಏನಿದೆ ಅದನ್ನು ಹಾಕಿ. ಇದು PUC ಬೋರ್ಡ್. ಸೊ ಇದರದ್ದು ಪರ್ಸೆಂಟೇಜ್ ಎಷ್ಟಾಗಿದೆ ಅಂದರೆ 96%. ಅದಾದಮೇಲೆ ಡಿಗ್ರಿ ಯಾವುದಾಗಿದೆ ಇದರಲ್ಲಿ ನಿಮಗೆ ಬರುತ್ತೆ. ಸೊ ಇಯರ್ ಆಫ್ ಅಡ್ಮಿಷನ್ ಡಿಗ್ರಿದು ಯಾವಾಗ ಆಗಿದೆ ಇಯರ್ ಆಫ್ ಅಡ್ಮಿಷನ್. ಸೊ 2010 ಅಂತ ಅಂದ್ಕೊಳ್ಳಿ. ಸೊ ಇಯರ್ ಆಫ್ ಪಾಸಿಂಗ್ ಎಷ್ಟಾಗಿದೆ ಅಂದರೆ 2014. ಸೊ 2013. ಸೊ ರಿಜಿಸ್ಟರ್ ನಂಬರ್ ಯಾವುದಿದೆ ಅದನ್ನು ಹಾಕಿ. ಅದಾದಮೇಲೆ ಇದರದ್ದು ಯೂನಿವರ್ಸಿಟಿ ಯಾವುದಿದೆ, ಉದಾಹರಣೆಗೆ ಕೃಷ್ಣ ದೇವರಾಯ ಯೂನಿವರ್ಸಿಟಿ ಆಗ್ಬೋದು. ಸೊ ಡಿಗ್ರಿ ಇದರಲ್ಲಿ ನಿಮಗೆ ಸ್ಪೆಷಲೈಸೇಷನ್ ಯಾವುದಾಗಿದೆ, ಉದಾಹರಣೆಗೆ BSc ಅಂತ ಅಂದ್ಕೊಳ್ಳಿ. ಪರ್ಸೆಂಟೇಜ್ ಎಷ್ಟಾಗಿದೆ ಸೊ ಇದರದ್ದು ಪರ್ಸೆಂಟೇಜ್ ನೀವು ಹಾಕಬೇಕು. ಇದನ್ನೆಲ್ಲ ಹಾಕ್ಬಿಟ್ಟು ನೀವೇನು ಮಾಡಿ ಸೇವ್ ಕೊಡಿ. ಸೊ ಎಜುಕೇಷನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ನಿಮಗೆ ಆಪ್ಷನ್ ಬರುತ್ತೆ. ಅದಾದಮೇಲೆ ನೋಡಿ ಇದರಲ್ಲಿ ನಿಮಗೆ ನಿಮ್ಮದು D.Ed ಅಂತ ಹೇಳ್ತೀವಿ ನಾವು, ಡಿಪ್ಲೊಮಾ ಇನ್ ಎಜುಕೇಷನ್ ಎಲಿಮೆಂಟರಿ ಎಜುಕೇಷನ್ ಅದಾಗಿದ್ರೆ ಅದು ಕೊಡಿ, ಇಲ್ಲ B.Ed ಆಗಿದ್ರೆ ಅದನ್ನು ಕೊಡಿ. ಸೊ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಸೊ 1 year ಆರ್ 2 year ಬ್ಯಾಚುಲರ್ ಇನ್ ಎಜುಕೇಷನ್ B.Ed. ಮೊದಲು 1 year ಇತ್ತು, ಈಗ 2 year ಆಗಿದೆ. ಸೊ ಪರ್ಶ್ಯೂಯಿಂಗ್ ಆಗಿದೆನಾ ಅಥವಾ ಪಾಸ್ಟ್, ಎರಡು ಆಪ್ಷನ್ ಕೇಳುತ್ತೆ. ಸೊ ಪಾಸ್ಟ್ ಆಗಿದ್ರೆ ಪಾಸ್ಟ್ ಕೊಡಿ. ಸೊ ರಿಜಿಸ್ಟರ್ ನಂಬರ್ ಏನಿದೆ ಅದನ್ನು ಕೊಡಿ. ಅದಾದಮೇಲೆ ಸ್ಟೇಟ್ ಯಾವುದಿದೆ, ಉದಾಹರಣೆಗೆ ನಂದು ಕರ್ನಾಟಕ ಅಂದರೆ ಕರ್ನಾಟಕ ಕೊಡಿ. ಆಮೇಲೆ ಇದು ಗೌರ್ಮೆಂಟ್ ಅಥವಾ ಏಡೆಡಾ ಅನ್ಏಡೆಡಾ ಅದನ್ನು ಆಪ್ಷನ್ ಕೊಡಬೇಕು ನೀವು. ಆಮೇಲೆ ಯೂನಿವರ್ಸಿಟಿ ಅಥವಾ ಕಾಲೇಜ್ ಯಾವುದು. ಸೊ ನಾನೇನು ಮಾಡ್ತೀನಿ ಅಂದರೆ VNC ವಿಜಯನಗರ ಕಾಲೇಜ್ ಯೂನಿವರ್ಸಿಟಿ, ಇದು ಬಂದ್ಬಿಟ್ಟು ಕೃಷ್ಣ ದೇವರಾಯ ಯೂನಿವರ್ಸಿಟಿ ಅಂತ ಕೊಡ್ತೀನಿ. ಸೊ ಇಯರ್ ಆಫ್ ಅಡ್ಮಿಷನ್ ಯಾವಾಗಾಗಿದೆ ಅಂದರೆ ಸೊ 2015 ಮತ್ತು ಇಯರ್ ಆಫ್ ಪಾಸಿಂಗ್ ಎಷ್ಟು 2017. ಸೊ ಪರ್ಸೆಂಟೇಜ್ ಎಷ್ಟಾಗಿದೆ ಸೊ 96%. ಈ ಥರ ಕೊಡ್ಬೋದು. ಸೊ ಕೊಟ್ಟ ಮೇಲೆ ನಿಮಗೇನಿರುತ್ತೆ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ಸೇವ್ ಅಂತ. ಸೇವ್ ಡೇಟಾ ಸೇವ್ಡ್ ಸಕ್ಸಸ್ಫುಲ್ ಈ ಥರ ನಿಮಗೆ ಬರುತ್ತೆ. ಈಗ ನಾನು 2 ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ. ಯಾವ್ದಾವ್ದು ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ಸೊ ಒಂದು ಬಂದ್ಬಿಟ್ಟು ಪರ್ಸನಲ್ ಡೀಟೇಲ್ಸ್ ಕಂಪ್ಲೀಟ್ ಆಗಿದೆ, ಎಜುಕೇಷನಲ್ ಕಂಪ್ಲೀಟ್ ಆಗಿದೆ. ಅದಾದಮೇಲೆ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಇದನ್ನು ನಾವು ನೋಡೋಣ. ಎಲಿಜಿಬಿಲಿಟಿ ಟೆಸ್ಟ್ ನಾನು ಪೇಪರ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇನ್ ವಿಚ್ ಡಿಸ್ಟ್ರಿಕ್ಟ್ ಯು ವುಡ್ ವಿಶ್ ಟು ಟೇಕ್ ದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಸೊ ನಾನೇನು ಮಾಡ್ತೀನಿ ಅಂದರೆ ಇದರಲ್ಲಿ ಧಾರವಾಡ ಡಿಸ್ಟ್ರಿಕ್ಟ್ ಅಂತ ಕೊಡ್ತೀನಿ. ಓಕೆ, ಅಪಿಯರಿಂಗ್ ಫಾರ್ ದ ಪೇಪರ್ 1 ಆರ್ ಪೇಪರ್ 2 ಆರ್ ಬೋತ್ ದ ಪೇಪರ್ಸ್. ನಾನೇನು ಮಾಡ್ತೀನಿ ಅಂದರೆ ಪೇಪರ್ 1 ಸೆಲೆಕ್ಟ್ ಮಾಡ್ತೀನಿ. ಆಸ್ ಪರ್ ದ ನೋಟಿಫಿಕೇಶನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪೇಪರ್ 1 ಕ್ಲಾಸ್ 1 to 5. ಸೊ ಈ ಕ್ಲಾಸ್ 1 to 5 ಎದಕ್ಕಿಲ್ಲ ಅಂದರೆ ಈಗ ನಾನು ಬ್ಯಾಚುಲರ್ ಡಿಗ್ರಿ ಅಂತ ಹಾಕಿದ್ದೀನಲ್ವಾ ಅದಕ್ಕೋಸ್ಕರ. ಸೊ ನಾನೇನು ಮಾಡ್ತೀನಿ ಅಂದರೆ ಪೇಪರ್ 2 ಕ್ಲಾಸ್ 2. ಸೊ ಕ್ಲಾಸ್ 6th ಇಂದ 8th ನಾನು ಎಲಿಜಿಬಲ್ ಆಗಿದ್ದೀನಿ. ಓಕೆ, ಸೊ ಸಪೋಸ್ ನಾನು PUC ಏನಾದರೂ ನಾನು ಸೆಲೆಕ್ಟ್ ಮಾಡಿದರೆ ನಾನು ಅದರಲ್ಲಿ ನಾನು ಕ್ಲಾಸ್ 1 ಮತ್ತು 2ಗೆ ಎಲಿಜಿಬಲ್ ಆಗಿರ್ತಾ ಇದ್ದೆ. ಆಮೇಲೆ ನೋಡಿ ಇಲ್ಲಿ ನಿಮಗೆ ಏನು ಬರುತ್ತೆ ಮೇನ್ ಇಂಪಾರ್ಟೆಂಟ್ ಇದನ್ನು ನೋಡ್ಕೊಳ್ಳಿ. ಸೊ ಕ್ವಶನ್ ಪೇಪರ್ ಡೀಟೇಲ್ಸ್. ಸೊ ಇದರಲ್ಲಿ ಕ್ವಶನ್ ಪೇಪರ್ ಡೀಟೇಲ್ಸ್ ಅಪ್ಲೈಡ್ KRTT ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಥರ ಅಂದರೆ ಈಗ ಪೇಪರ್ 2 ಒಳಗಡೆ ಫಸ್ಟ್ ಲ್ಯಾಂಗ್ವೇಜ್ ನಾನು ಯಾವ ಥರ ಸೆಲೆಕ್ಟ್ ಮಾಡ್ತೀನಿ, ನನಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ ಅಂತ ಅಂದ್ಕೊಳ್ಳಿ. ಆಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ನಾನು ಏನು ಮಾಡ್ತೀನಿ ಕನ್ನಡ. ಸೊ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕಂಪಲ್ಸರಿ ಆಗಿರುತ್ತೆ. ಆಪ್ಷನಲ್ ಸಬ್ಜೆಕ್ಟ್ ನೋಡಿ ಇದರಲ್ಲಿ ಏನೇನಿದೆ ಅಂದರೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್. ನಾನು BSc ಮಾಡಿರೋದ್ರಿಂದ ನನಗೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಅಂತಲೇ ಬರುತ್ತೆ. ಸಪೋಸ್ BA ಅಂತ ನೀವೇನಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಅದರಲ್ಲಿ ಎಕನಾಮಿಕ್ಸ್ ಬರ್ಬೋದು, ಇಂಗ್ಲೀಷ್ ಬರ್ಬೋದು, ಅದರೆಲ್ಲ ಲ್ಯಾಂಗ್ವೇಜ್ ಇರುತ್ತೆ ನಮಗೆ. ಮತ್ತು ಕ್ವಶನ್ ಪೇಪರ್ ಮೀಡಿಯಮ್ ಯಾವ ಸಬ್ಜೆಕ್ಟಿಂದ. ಸೊ ಇಂಗ್ಲೀಷಲ್ಲಿನೂ ಆಪ್ಷನ್ ಇದೆ, ಹಿಂದಿ, ಕನ್ನಡ, ಮರಾಠಿ, ತಮಿಳ್, ತೆಲುಗು, ಉರ್ದು. ಸೊ ನಾನೇನು ಮಾಡ್ತೀನಿ ಇಂಗ್ಲೀಷಲ್ಲಿ ಕೊಡ್ತೀನಿ. ಸೊ ಇಷ್ಟು ಕೊಟ್ಬಿಟ್ಟು ನಾನೇನು ಮಾಡ್ತೀನಿ ಸೇವ್.
ಸೊ ಡೇಟಾ ಸೇವ್ಡ್ ಸಕ್ಸಸ್ಫುಲಿ. ಸೊ ಈಗ ನೋಡಿ ನಂದು ಯಾವ್ದಾವ್ದು ಈಗ ಕಂಪ್ಲೀಟ್ ಆಗಿದೆ ಅಂದರೆ ನಾನು ಯಾವ್ದಾವ್ದು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಪರ್ಸನಲ್ ಡೀಟೇಲ್ಸ್ ಆಗಿದೆ, ಎಜುಕೇಷನ್ ಆಗಿದೆ, ಅದಾದಮೇಲೆ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ನೂ ಆಗಿದೆ. ಆಮೇಲೆ ಫೋಟೋ ಆ್ಯಂಡ್ ಸಿಗ್ನೇಚರ್. ಫೋಟೋ ಆ್ಯಂಡ್ ಸಿಗ್ನೇಚರ್ ಮೇಲ್ಗಡೆ ನೀವು ಕ್ಲಿಕ್ ಮಾಡಿ. ಸೊ ಏನು ಬರುತ್ತೆ, ಒಂದು ಫೋಟೋ ಅಪ್ಲೋಡ್ ಮಾಡಬೇಕು ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಚೂಸ್ ಸೆಲೆಕ್ಟ್ ಮಾಡಿ ಮತ್ತು ಎರಡನ್ನೂ ಚೂಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು. ಸೊ ನೋಡಿ, ನಾನು ಫೋಟೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನನಗೇನು ಬರುತ್ತೆ ಅಂದರೆ ಇದರಲ್ಲಿ ಒಂದು ಆಪ್ಷನ್ ಬರುತ್ತೆ, ಇಮೇಜ್ ಅಪ್ಲೋಡೆಡ್ ಸಕ್ಸಸ್ಫುಲಿ. ಇಮೇಜ್ ಅಪ್ಲೋಡೆಡ್ ಸಕ್ಸಸ್ಫುಲಿ ನಾನು ಫೋಟೋ ಅಪ್ಲೋಡ್ ಮಾಡಿದ್ದೀನಿ ಅಂತ ಅರ್ಥ. ಅದಾದಮೇಲೆ ಸಿಗ್ನೇಚರಿಗೂ ಅದೇ ಥರ ಬರುತ್ತೆ ನಿಮಗೆ, ಸಿಗ್ನೇಚರ್ ಅಪ್ಲೋಡ್ ಅಂತ ಕೊಡಿ. ಸೊ ನಿಮಗೇನು ಬರುತ್ತೆ, ಸಿಗ್ನೇಚರ್ ಅಪ್ಲೋಡೆಡ್ ಸಕ್ಸಸ್ಫುಲಿ, ಈ ಥರ ಫೋಟೋಸ್ ಮತ್ತು ಸಿಗ್ನೇಚರ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ನಿಮಗೆ. ಸೊ ಅದಾದಮೇಲೆ ನೆಕ್ಸ್ಟ್ ಡಿಕ್ಲರೇಷನ್ ಅಂತ ಬರುತ್ತೆ. ಸೊ ಡಿಕ್ಲರೇಷನ್ ಒಳಗಡೆ ನೋಡಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಏನು ಬರುತ್ತೆ ಅಂದರೆ ಇದನ್ನು ಕ್ಲೀನಾಗಿ ಫಸ್ಟ್ ಓದ್ಕೊಂಡು ಆಮೇಲೆ ನೀವು ಡಿಕ್ಲರೇಷನ್ ಕೊಡಿ. ಸೊ ಐ ಹಿಯರ್ ಬೈ ದ ಡಿಕ್ಲೇರ್ ದಟ್ ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಬೈ ಮೀ ಈಸ್ ಟ್ರೂ ಆ್ಯಂಡ್ ಕರೆಕ್ಟ್ ಟು ದ ಬೆಸ್ಟ್ ಆಫ್ ಮೈ ನಾಲೆಡ್ಜ್. ಸೊ ನಾನೇನೇನು ಇನ್ಫಾರ್ಮೇಷನ್ ಅದನ್ನೆಲ್ಲ ಕೊಟ್ಟಿದ್ದೀನಿ ಅದನ್ನೆಲ್ಲ ಕರೆಕ್ಟ್ ಇದೆ ಮತ್ತು ಸರಿಯಾಗಿದೆ ಅಂತ ನಾನು ಒಪ್ಕೊಂಡಂಗೆ. ಸೊ ಇದನ್ನು ನಾನು ಟಿಕ್ ಮಾಡ್ತೀನಿ. ಟಿಕ್ ಮಾಡಿಬಿಟ್ಟು ಕ್ಯಾಂಡಿಡೇಟ್ ಶುಡ್ ಟೇಕ್ ಎ ಪ್ರಿಂಟ್ ಔಟ್ ಆಫ್ ಹಿಸ್ ಆರ್ ಹರ್ ರೆಕಾರ್ಡ್, ಸಬ್ಮಿಟ್ ಅಂತ ಕೊಡಿ. ಸೊ ಪ್ಲೀಸ್ ನೋಟ್, ಒನ್ಸ್ ಯು ಸಬ್ಮಿಟ್ ದ ಫರ್ದರ್ ಮಾಡಿಫಿಕೇಶನ್ಸ್ ಕ್ಯಾನ್ ನಾಟ್ ಬಿ ಮೇಡ್, ಓನ್ಲಿ ಯು ಕ್ಯಾನ್ ಟೇಕ್ ದ ಪ್ರಿಂಟ್ ಔಟ್ ಆಫ್ ದ ಅಪ್ಲಿಕೇಶನ್ ಫ್ರಮ್ ವುಡ್ ಯು ಲೈಕ್ ಟು ಸಬ್ಮಿಟ್. ಸೊ ನೋಡಿ, ಸಬ್ಮಿಟ್ ಆದಮೇಲೆ ಯಾವುದೇ ಥರ ಚೇಂಜಸ್ ಮಾಡಿಫಿಕೇಶನ್ ಇದರಲ್ಲಿ ಆಪ್ಷನ್ ಇರಲ್ಲ. ಸೊ ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಹಾಕಿ. ಸೊ ನಾನೇನು ಮಾಡ್ತೀನಿ, ಎಸ್ ಅಂತ ಕೊಡ್ತೀನಿ. ಸೊ ಡಿಕ್ಲರೇಷನ್ ಸಬ್ಮಿಟೆಡ್, ನೌ ಯು ಕ್ಯಾನ್ ಮೇಕ್ ಎ ಪೇಮೆಂಟ್. ಸೊ ನೋಡಿ, ಸೊ ಇಲ್ಲಿವರೆಗೆ ನಂದು ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ಪರ್ಸನಲ್ ಡೀಟೇಲ್ಸ್ ಆಗಿದೆ, ಎಜುಕೇಷನ್, ಎಲಿಜಿಬಿಲಿಟಿ ಟೆಸ್ಟ್, ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಆಗಿದೆ, ಡಿಕ್ಲರೇಷನ್ ಸಹ ಆಗಿದೆ. ನೆಕ್ಸ್ಟ್ ಏನಿದೆ ಅಲ್ವಾ, ಪೇಮೆಂಟ್ ಆಪ್ಷನ್ ಇದೆ. ಸೊ ಪೇಮೆಂಟ್ ಆಪ್ಷನ್ ನೀವು ನೋಡಿರ್ಬೋದು, ನಿಮಗೆ ಏನೇನು ಬಂದಿದೆ ಅಂದರೆ ಒಂದು ಪೇಪರಿಗೆ 700 ಬಂದಿದೆ, 2 ಪೇಪರ್ ನಾನು ತೊಗೊಳ್ತೀನಿ ಅಂದರೆ 1000 rupees. ಓಕೆ, SC/ST ಗೆ ಸ್ವಲ್ಪ ಕನ್ಸೆಷನ್ ಇರುತ್ತೆ ನಿಮಗೆ, 350 rupees ಒಂದು ಪೇಪರ್ಗೆ, ಮತ್ತು 2 ಪೇಪರ್ಗೆ ಬಂದ್ಬಿಟ್ಟು 500 rupees. ಓಕೆ, ಸೊ ನೋಡ್ಕೊಳ್ಳಿ ನಿಮ್ದು ಯಾವ ಥರ ಕ್ಯಾಸ್ಟ್ ಕ್ಯಾಟಗರಿ ಇರುತ್ತಲ್ವ ಆ ಥರ ನೀವು ಪೇಮೆಂಟ್ ಮಾಡ್ಬೋದು. ಸೊ ಪೇಮೆಂಟ್ ಆದ ತಕ್ಷಣ ನೆಕ್ಸ್ಟ್ ಏನಿರುತ್ತೆ ಅಂದರೆ ಪ್ರಿಂಟ್ಔಟ್ ಇರುತ್ತೆ. ಸೊ ಆ್ಯಸ್ ನಿಮ್ಮದು ಪೇಮೆಂಟ್ ಆದ ತಕ್ಷಣ ಈ ಪೇಮೆಂಟಿಂದ ರಿಸಿಪ್ಟು ಬರುತ್ತೆ ನಿಮಗೆ. ಸೊ ಮತ್ತೆ ಅದಾದಮೇಲೆ ನೀವೇನು ಡಾಕ್ಯುಮೆಂಟ್ ಎಲ್ಲ ಹಾಕಿದಾರಲ್ವ ಅದರದ್ದು ಸಹ ಬರುತ್ತೆ. ಸೊ ಕೇರ್ಫುಲ್ ಆಗಿ ಇದು ಸ್ಟೆಪ್ ಏನಿದೆ ಅಲ್ವಾ, ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲದೂ ಒಂದ್ಸಲ ಚೆಕ್ ಮಾಡಿಬಿಟ್ಟು ಪ್ರಿವ್ಯೂ ನೋಡಿಬಿಟ್ಟು ಆಮೇಲೆ ಕೊಡಿ. ಸೊ ಎಲ್ಲ ನಿಮ್ಮದು ಪ್ರೋಸೆಸ್ ಆದಮೇಲೆ ಲಾಗೌಟ್ ಆಪ್ಷನ್ನ ಕೊಡೋದು ಮರಿಬೇಡಿ. ಮತ್ತು ನಿಮ್ಮದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಏನಿದೆ ಅಲ್ವಾ, ಇದು ನೀವು ನೆನಪಿಂದ ಎಲ್ಲಾದರೂ ಸೇವ್ ಮಾಡಿ ಇಟ್ಕೊಂಡಿರಿ. ಅಪ್ಲಿಕೇಶನ್ ಏನು ಹಾಕಿರ್ತೀರ ಅದರ ಹಿಂದ್ಗಡೆ ಆದರೂ ಬರ್ಕೊಂಡಿರಿ, ಇಲ್ಲಾಂದರೆ ಅದರದ್ದು ಫೋಟೋ ಆದರೂ ತಗೊಂಡಿರಿ. KRTT 2025 ಇದರದ್ದು ಪ್ರಿಪ್ರೇಷನ್ ಮಾಡೋದು ಮುಂದಿನ ನಿಮ್ಮ ವಿಡಿಯೋಸ್ ಒಳಗಡೆ ಎಲ್ಲ ನೀವು ನೋಡ್ತಾ ಹೋಗ್ತೀರಾ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.